ಹೆಸರು ಮಂಜುನಾಥ್. ಬೇಸಿಕಲಿ ನಮ್ದು ಬ್ಯಾಂಗ್ಳೂರು. ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ JP Morgan ಅಲ್ಲಿ ವರ್ಕ್ ಮಾಡ್ತೀನಿ. ಇಂದನೂ ನಮ್ಗೆ ಒಂದ್ ಸ್ವಲ್ಪ ಫಾರ್ಮಿಂಗ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. 2011 ನಲ್ಲೇ ನಾವು ಒಂದು ಬೇರೆ ಕಡೆ ಊರಲ್ಲಿ ಅಲ್ಲಿ ಲ್ಯಾಂಡ್ ತಗೊಂಡು ಅಲ್ಲಿ ಅಡಿಕೆ ತೋಟ ಮಾಡಿ ಮತ್ತೆ ಅಲ್ಲಿ ಒಂದು ಸ್ಪೆಸಿಫಿಕ್ ಇದನ್ನ ಕುರಿ ಮಾಡೋದಕ್ಕಂತಾನೆ ಸ್ಪೇಸ್ ಮಾಡಿದ್ವಿ ನಾವು. ಬಟ್ ಅಲ್ಲಿ ರೀಸನ್ಸ್ ಇಂದ ಮಾಡಕ್ ಆಗ್ಲಿಲ್ಲ. ಅಲ್ಲಿ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಅದು ಇದು ಎಲ್ಲ ಸ್ವಲ್ಪ ಆಗಿ ಅದು ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಅದ್ರದ್ದು ಒಂದ್ ಸ್ವಲ್ಪ ನಮ್ಗೆ ಹಂಗೆ ಇತ್ತು ಅದು ಮಾಡ್ಬೇಕು ಅಂತ. ಬಟ್ ಅಲ್ಲಿ ಆಗ್ಲಿಲ್ಲ. ಆಮೇಲೆ ಕೊನೆಗೆ 22 ನಲ್ಲಿ ಇಲ್ಲಿ ಮಾಡೋಣ ಅಂದ್ಬಿಟ್ಟು ಮತ್ತೆ ಒಂದು ಪ್ಲಾನ್ ಇದ್ ಮಾಡ್ಕೊಂಡೆ. ನಮ್ಮ ಮಾವರ್ಗು ಅವರು ತಹಸೀಲ್ದಾರ್ ಆಗಿದ್ರು ಅವರು ಕಡೂರಲ್ಲಿ. ಸೊ ಅವ್ರದ್ದು ರಿಟೈರ್ಡ್ ಆಯ್ತು. ಸರಿ ಮಾಡೋಣ ಅಂತ ಹೇಳಿದ್ರು. ಮತ್ತೆ ಅದು ವಾಪಸ್ ಬಂತು ಐಡಿಯಾ ಪ್ಲಾನ್ ಅದು. ಸೊ ಅವಾಗ 2 ವರ್ಷ ಆಯ್ತು. ಆಮೇಲೆ ನಾವು ಇಲ್ಲಿ ಶೆಡ್ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಲೋನ್ಗೆಲ್ಲ ಇದ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೊ ಆಮೇಲೆ ತುರುವೇಕೆರೆಗೆ ಟ್ರೈನಿಂಗ್ ಅಂತ ನಾವು ಹೋದ್ವಿ. ಸೊ ಬೇಸಿಕಲಿ ನಮ್ಗೆ ಕುರಿ ಫಾರ್ಮ್ದು ಏನು ಝೀರೋ ನಾಲೆಜ್. ಸೊ ಅದಕ್ಕೆ ತುರುವೇಕೆರೆಗೆ ಅಲ್ಲಿ ಹೋದ್ವಿ ಟ್ರೈನಿಂಗ್ ಅಂತ. ಸೊ ಅಲ್ಲಿ ಅವರು ಎಲ್ಲಾ ತರ ಅಸಿಸ್ಟೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಸೈಟ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು NLM ಸ್ಕೀಮು ಮತ್ತೆ ಇಂಪ್ಲಿಮೆಂಟ್ಸ್ ಆಗಿರ್ಬೋದು, ಇಲ್ಲ ಬೈಬ್ಯಾಕ್, ಸೊ ಇದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅಲ್ಲಿ ಏನು ವರ್ಕೌಟ್ ಆಗ್ಲಿಲ್ಲ. ಅಲ್ಲಿ ಕೊನೆಗೆ ನಮ್ಮ ಇದರಲ್ಲೇ ಎಫರ್ಟ್ ಅಲ್ಲಿ 2022 ನಲ್ಲಿ ನವೆಂಬರ್ ಅಲ್ಲಿ ಕೆಂಗೂರಿನೇ ಮಾಡ್ಬೇಕಂತ ಸ್ವಲ್ಪ ಡಿಸೈಡ್ ಮಾಡಿದ್ವಿ. ಯಾಕಂದ್ರೆ ಕೆಂಗೂರಿನಲ್ಲಿ ಫ್ಯಾಟ್ನಿಂಗ್ ಪರ್ಪಸ್ಗೆಲ್ಲ ಬೇರೆ ನಾಟಿ ಮರಿ ಎಲ್ಲ ಕಂಪೇರ್ ಮಾಡಿದ್ರೆ ಕೆಂಗೂರಿನೇ ಬೆಸ್ಟ್ ಅಂತ ಹೇಳಿ ಕೆಂಗೂರಿನಲ್ಲಿ ಹೋದ್ವಿ ನಾವು. ಕುಂಕುಂಪಾಣಿಗೆ ಹೋಗಿ ಅಲ್ಲಿ ಫಸ್ಟ್ ಬ್ಯಾಚ್ 45 ಮರಿನ ತಗೊಂಡ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದೆ ಫಸ್ಟ್ ಬ್ಯಾಚ್. ನೆಕ್ಸ್ಟ್ ಅದೇ ಇವಾಗ ಕುಕ್ಕುಂಪಳ್ಳಿಗೆ ಹೋಗಿ ಮರಿ ತಗೊಂಬರ್ಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ಯಾರೋ ಏಜೆಂಟ್ ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ಏಜೆಂಟ್ ಒಳ್ಳೆ ಹೋದ್ವಿ. ಅಲ್ಲೇ ಲೋಕಲ್ ಏಜೆಂಟ್ ಒಬ್ರು. ಸೊ ಅವರು ಅಲ್ಲಿ ಮರಿನ ಕೊಡ್ಸಿದ್ರು. ಸೊ ಅಲ್ಲಿ ಮರಿನ ತಗೊಂಡ್ ಬಂದು ಇಲ್ಲಿ ಇವಾಗ ನಮ್ಗೆ, ಯಾಕಂದ್ರೆ ಇವಾಗ ಫಸ್ಟ್ ಟ್ರೈನಿಂಗ್ ಹೋದ್ರೆ ಅಲ್ಲಿ ಆಗ್ಲಿಲ್ಲ, ಅವ್ರ ಅಸಿಸ್ಟೆನ್ಸ್ ಏನು ಸಿಗ್ಲಿಲ್ಲ. ಹಾಗಾಗಿ ನಮ್ದೇ ಓನ್ ಇದ್ರಲ್ಲಿ ಮಾಡೋಣ ಅನ್ಬಿಟ್ಟು ಇದ್ ಮಾಡಿದ್ವಿ. ಸೊ ಅಲ್ಲಿ ನಮ್ಗೆ ಝೀರೋ ನಾಲೆಜ್ ಇದ್ರಿಂದ ನಮ್ಗೆ ಫಸ್ಟ್ ಬ್ಯಾಚ್ ಅಲ್ಲಿ ಏನಾಯ್ತು, ನಮ್ಗೆ ಫೀಡ್ ಏನ್ ಕೊಡ್ಬೇಕು, ಸಪ್ಲಿಮೆಂಟ್ಸ್ ಏನ್ ಕೊಡ್ಬೇಕು, ಟಾನಿಕ್ ಏನ್ ಕೊಡ್ಬೇಕು, ಇಲ್ಲ ವ್ಯಾಕ್ಸಿನ್ ಏನ್ ಕೊಡ್ಬೇಕು, ಇದೆಲ್ಲ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಹಾಗಾಗಿ ಫಸ್ಟ್ ಬ್ಯಾಚ್ ಏನಾಯ್ತು, ನಮ್ಗೆ ಆಕ್ಚುಲಿ ಫೆಬ್ರವರಿಯಲ್ಲಿ ಒಂದು ನಮ್ದು ಜಾತ್ರೆ ಇತ್ತು. ಆ ಜಾತ್ರೆಗೆ ಟಾರ್ಗೆಟ್ ಮಾಡಿದ್ವಿ ನಾವು. ಆ ಜಾತ್ರೆಗೆ ನಾವು ಅನ್ಕೊಂಡಾಗೆ ನಮ್ದು ವೆಯ್ಟ್ ಗೇನ್ ಆಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ನಾಲೆಜ್ ಎಲ್ಲ ಇರ್ಲಿಲ್ಲ. ಏನ್ ಫೀಡ್ ಹಾಕ್ಬೇಕು, ಏನ್ ಪ್ರಪೋರ್ಷನಲ್ ಹಾಕ್ಬೇಕು, ಏನ್ ಕ್ವಾಂಟಿಟಿ ಇದೆಲ್ಲ ಏನು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಏನಾಯ್ತು, ವೆಯ್ಟ್ ಗೈನು ಮತ್ತೆ ಮರಿ ಕ್ವಾಲಿಟಿ ಬರ್ಲಿಲ್ಲ. ಆ ಟೈಮಲ್ಲಿ ಸೆಲ್ಲಿಂಗ್ ತುಂಬಾ ಕಷ್ಟ ಆಯ್ತು. ಆ ಟೈಮಲ್ಲಿ ನಾವು ಅನ್ಕೊಂಡಿರೋ ಪ್ರಕಾರ ಹೋಗ್ಲಿಲ್ಲ ಜಾತ್ರೆನಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಬರೀ ಒಂದೇ ಒಂದ್ ಮರಿ ಅಷ್ಟೇ ನಾವು ಜಾತ್ರೆಯಲ್ಲಿ ಸೆಲ್ ಮಾಡಕ್ ಆಗಿತ್ತು. ಆಕ್ಚುಲಿ 45 ಸೆಲ್ ಮಾಡ್ಬೇಕು ಅನ್ಕೊಂಡಿದ್ದು, ಬಟ್ ಒಂದೇ ಒಂದ್ ಮರಿ ನಾವು ಸೆಲ್ ಮಾಡಕ್ಕಾಗಿತ್ತು. ಅದು ಏನೋ ಸಂತೆನಲ್ಲಿ ಹೋಗಿ ಅದು ಒಂದೇ ಮರಿ ಮರಕ್ ಆಗಿದ್ದು ನಮ್ಮ ಕೈಲಿ. ಮರಿ ಕ್ವಾಲಿಟಿ ಬರ್ಲಿಲ್ಲ. ಸೊ ಹಾಗಾಗಿ ಏನಾಯ್ತು, ಫಸ್ಟ್ ಬ್ಯಾಚ್ ಸ್ವಲ್ಪ ಲಾಸ್ ಆಯ್ತು ನಮ್ಗೆ. ಹಂಗೂ ಎಲ್ಲ ಇವಾಗ ಅನ್ಕೊಂಡಿತ್ತು ರೇಟ್ಗಿಂತ ಎಲ್ಲ ಬಿಲೋ ಇದ್ರಲ್ಲೇ ಎಲ್ಲ ಕೊಟ್ಬಿಟ್ಟು ಫಸ್ಟ್ ಬ್ಯಾಚ್ ನಲ್ಲಿ ಇಲ್ಲೇ ನಾವು ಏಜೆಂಟ್ಗೆಲ್ಲ ಟ್ರೈ ಮಾಡಿದ್ವಿ. ಇಲ್ಲಿ ಮತ್ತೆ ಲೋಕಲ್ ಅಲ್ಲೂ ಏಜೆಂಟ್ ಗಳಿಗೆ ಕರ್ಸಿದ್ವಿ. ಅವರೆಲ್ಲ ಮರಿಗಳು ನೋಡ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಇಲ್ಲ, ಸರಿಯಾಗಿ ಬಂದಿಲ್ಲ ಮರಿಗಳು, ಹಂಗಿದೆ ಹಿಂಗಿದೆ ಅಂತೆಲ್ಲ ಅವರು ಹೇಳಿ ಬಾಯಿ ಬಂದಂಗೆಲ್ಲ ರೇಟ್ ಕೆಟ್ರು. ಸರಿ ಆಗಿದ್ದಾಯ್ತು, ಇನ್ನೇನ್ ಮಾಡಕ್ಕಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಲಾಸ್ ಅಲ್ಲೇ ಒಂದು ಇದ್ರಲ್ಲೇ ಕೊಟ್ಬಿಟ್ಟು ಫಸ್ಟ್ ಬ್ಯಾಚ್ ಲಾಸ್ ಅಲ್ಲೇ ಹೋಯ್ತು. ಫಸ್ಟ್ ಬ್ಯಾಚ್ ಇನ್ನೇನು ಅದರಲ್ಲಿ ಗೈನ್ ಅಂತ ಏನೂ ಆಗಿಲ್ಲ. ಯಾಕಂದ್ರೆ ಝೀರೋ ನಾಲೆಜ್ ಇಂದ ಬಂದಿದ್ದೀನಿ. ನಮ್ಗೇನು ಸ್ಕ್ರಾಚ್ ಇಂದನು ನಮ್ಗೆ ಎಲ್ಲಾನು ಲರ್ನಿಂಗ್ಸ್ ಆಗಿಲ್ಲ ಫಸ್ಟ್ ಬ್ಯಾಚ್ ಅಲ್ಲಿ. ಯಾವ್ದು ಏನು ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಫಸ್ಟ್ ಬ್ಯಾಚ್ ಲಾಸ್ ಆಯ್ತು ಫಸ್ಟ್. ಸೆಕೆಂಡ್ ಬ್ಯಾಚ್ ಅಲ್ಲಿ ಆಯ್ತು ಸರಿ, ಬಿಸ್ನೆಸ್ ಅಂದ್ಮೇಲೆ ಲಾಸ್ ಇದ್ದಿದ್ದೆ, ಮತ್ತೆ ಅದರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆಯ್ತು ಫಸ್ಟ್ ಬ್ಯಾಚ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಆಯ್ತು ನೋಡ್ಕೊಂಡು ಅದನ್ನ ರಿಪೀಟ್ ಆಗಿದ್ರೆ ಸೆಕೆಂಡ್ ಅಲ್ಲಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಬ್ಯಾಚ್ ಅಲ್ಲಿ ಏನಾಯ್ತು, ನಮ್ಗೆ ಲೋಕಲ್ ಮಾರ್ಕೆಟ್ ಅಲ್ಲಿ ಎಷ್ಟು ವೇಟ್ ಇರೋದು ಮರಿಗಳು ತಗೊಂಡೋಗ್ತಾರೆ ಅಂತ ನಮ್ಗೆ ಐಡಿಯಾ ಇರ್ಲಿಲ್ಲ. ಮತ್ತೆ ಮಾರ್ಕೆಟಿಂಗ್ ನಮ್ಗೆ ಇರ್ಲಿಲ್ಲ. ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿರೋ ಲಿಫ್ಟ್ ಮಾಡೋರು ನಮ್ಗೆ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಸೊ ಅದ್ರ ಜೊತೆಲಿ ಪ್ಲಸ್ ಕ್ವಾಲಿಟಿ ಮರಿನ ತಗೊಂಡ್ಬರೋದು, ಪ್ಲಸ್ ಮರಿನ ಚೆನ್ನಾಗಿ ಬೆಳೆಸೋದು, ಇಷ್ಟು 4-5 ಲರ್ನಿಂಗ್ಸ್ ನಮ್ಗೆ ಇತ್ತು ಫಸ್ಟ್ ಬ್ಯಾಚ್ ಅಲ್ಲಿ. ಸೊ ಅದನ್ನ ಸೆಕೆಂಡ್ ಬ್ಯಾಚ್ ಫಿಕ್ಸ್ ಕೊಡೋಣ ಅಂತ ಹೇಳಿ ಸೆಕೆಂಡ್ ಬ್ಯಾಚ್ ಗೆ ಆಯ್ತು, ಸ್ಟಿಲ್ ಲಾಸ್ ಆದ್ರೂ ಕೂಡ ಮಾಡೋಣ ಇದನ್ನ ಅಂದ್ಬಿಟ್ಟು ಸೆಕೆಂಡ್ ಬ್ಯಾಚ್ ಗೆ ಮತ್ತೆ ತಗೊಂಡು ಮತ್ತೆ 40 ಮರಿಗಳನ್ನ ಆಮೇಲೆ ಸೆಕೆಂಡ್ ಅಲ್ಲೂ ಆ ಒಂದು ಹಳೇದನ್ನ ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ನ ಅದರಲ್ಲಿ ಒಂದು 50% ಮಾತ್ರ ಇಂಪ್ಲಿಮೆಂಟ್ ಮಾಡಕ್ ಆಗಿದೆ ಅಷ್ಟೇ. ಎಸ್ಪೆಷಲಿ ನಮ್ಗೆ ಫೀಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತೆ ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಷ್ಟು ಮತ್ತೆ ನಮ್ಗೆ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ. ಸೊ ಫೀಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಮತ್ತೆ ಅಂಡರ್ ವೇಟ್
ಮರಿಗಳೆಲ್ಲ ಸ್ವಲ್ಪ ಬಂತು. ಮತ್ತೆ ಮರಿಗಳು ಮತ್ತೆ ಕ್ವಾಲಿಟಿ ಮರಿಗಳು ನಮ್ಗೆ ಸಿಕ್ಲಿಲ್ಲ ಕೊಡ್ಸೋರು. ಮತ್ತೆ ಅಲ್ಲಿ ಏಜೆಂಟ್ ಕಮಿಷನ್ ತಗೊಂಡ್ರು, ಬಟ್ ನಮ್ಗೆ ಕ್ವಾಲಿಟಿ ಮರಿ ಸಿಗ್ಲಿಲ್ಲ ಅಲ್ಲಿ ಮರಿ ತಗೊಂಡ್ ಬಂದಾದ್ಮೇಲೆ ಇಲ್ಲೂ ನಮ್ಗೆ ವೆಯ್ಟ್ ಗೇನ್ ಮಾಡಕ್ಕೂ ಸರಿಯಾಗಿ ಆಗಿಲ್ಲ. ಆಮೇಲೆ ಕೆಲವೊಂದು ವ್ಯಾಕ್ಸಿನ್ಸ್ ಏನ್ ಕೊಡ್ಬೇಕಂತ ಗೊತ್ತಿರ್ಲಿಲ್ಲ. ಅಲ್ಲಿನೂ ಸ್ವಲ್ಪ ಆ ಟೈಮಲ್ಲಿ ಮಾರ್ಟಾಲಿಟಿಗಳು ಕೂಡ ಸ್ವಲ್ಪ ಹೈ ಇತ್ತು. ಸೆಕೆಂಡ್ ಬ್ಯಾಚ್ ಎಲ್ಲ ಕೂಡ ಒಂದು 50% ಮಾತ್ರ ನಾವು ಫಿಕ್ಸ್ ಕೊಡಕ್ ಆಯ್ತು ಅಷ್ಟೇ, ಫಸ್ಟ್ ಬ್ಯಾಚ್ ಗಿಂತ ಸೆಕೆಂಡ್ ಬ್ಯಾಚ್. ಸೊ ಅಗೇನ್ ಮತ್ತೆ ತಿರ್ಗಾ ಅದ್ರಲ್ಲಿ ಇಲ್ಲ, ಥರ್ಡ್ ಬ್ಯಾಚ್ ಗೆ ಏನೇ ಆದ್ರೂ ಕ್ವಾಲಿಟಿ ಮರಿ ತಗೊಬರ್ಬೇಕು. ಫೀಡ್ ಮ್ಯಾನೇಜ್ಮೆಂಟ್, ಹೆಲ್ತ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಈ ಮೈನ್ ಫೋಕಸ್ ಇದ್ರಲ್ಲಿ ಮಾಡ್ಕೊಂಡ್ವಿ. ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗ್ಬೇಕು, ಸೆಕೆಂಡ್ ಅಲ್ಲಿ ಏನಾಗಬೇಕು, ಥರ್ಡ್ ಅಲ್ಲಿ ಏನಾಗಬೇಕು, ಫೋರ್ತ್ ಅಲ್ಲಿ ಏನಾಗಬೇಕು. ಸೊ ಅವಾಗ ಡಿಸೈಡ್ ಮಾಡಿ ಇಲ್ಲ ಥರ್ಡ್ ಬ್ಯಾಚ್ ಇಂದ ಮೂರ್ ಬ್ಯಾಚ್ 3 ತಿಂಗಳು ಬ್ಯಾಚ್ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಸೆಕೆಂಡ್ ಬ್ಯಾಚ್ ಇನ್ಫ್ಯಾಕ್ಟ್ ಅದನ್ನು ಲಾಸ್ ಅಲ್ಲೇ ಒಂದು ಹೋಯ್ತು. ಸೊ ಸೆಕೆಂಡ್ ಬ್ಯಾಚ್ ಹಿಂಗೆ ಅದೇ ಲಾಸ್ ಅಲ್ಲೇ ಎಂಡ್ ಆಯ್ತು. ಅದಕ್ಕೆ ಥರ್ಡ್ ಬ್ಯಾಚ್ ಅಲ್ಲಿ ಯಾರಾದ್ರು ಒಳ್ಳೆ ಏಜೆಂಟ್ ಇಡಬೇಕು ಕೊಡ್ಸಕ್ಕೆ, ಕ್ವಾಲಿಟಿ ಮರಿನ ಕೊಡ್ಸ್ಬೇಕಂತ ಹುಡುಕ್ತಾ ಇದೆ. ಯಾಕಂದ್ರೆ ಲಾಸ್ಟ್ 2 ಸಲ ಏನಾಯ್ತು, ಕೆಲವರು ಅಲ್ಲಿಗೆ ಮಾರ್ಕೆಟ್ ಹತ್ರ ಬಂದು ಕೈ ಕೊಟ್ಟಿರೋರು ಇದೆ, ಇಲ್ಲ ಬನ್ನಿ ಕೊಡಿಸ್ತೀನಿ ಅಂತ ಹೇಳಿ ಕೈ ಕೊಟ್ಟಿರೋರು ಇದೆ. ಸೊ ಹಂಗಾಗಿ ರಿಲಯಬಲ್ ಒಬ್ರು ನೋಡ್ತಾ ಇದ್ವಿ ನಮ್ಗೆ ಕ್ವಾಲಿಟಿ ಮರಿಗಳು ಕೊಡ್ಸಕ್ಕೆ ಅಂತ. ಸೊ ಹಿಂಗೆ ಅವ್ರನ್ನ ಹುಡುಕ್ತಾ ಇರೋ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ಹಿಂಗೆ ನೋಡ್ತಾ ನನ್ಗೆ ಫಾರ್ಮರ್ಸ್ ಮಾರ್ಕೆಟ್ ಎಲ್ಲೋ ವಿಡಿಯೋ ಸಿಕ್ತು. ಮರಿಗಳು ಕೊಡಿಸ್ತೀವಿ, ಕ್ವಾಲಿಟಿ ಮರಿ ಕೊಡಿಸ್ತೀವಿ, ಮತ್ತೆ ಅದ್ರ ಜೊತೆಲಿ ಹೆಲ್ತ್ ಮ್ಯಾನೇಜ್ಮೆಂಟ್ ಗೆ, ಫೀಡ್ ಮ್ಯಾನೇಜ್ಮೆಂಟ್ ಗೆ, ಸಪ್ಲಿಮೆಂಟ್ಸ್ ಎಲ್ಲ ಮಾಡ್ಕೊಡ್ತೀರಾ ಅಂತ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಲೆ. ಸರಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಅವ್ರದ್ದು ಥರ್ಡ್ ಬ್ಯಾಚ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಮರಿ ತಗೊಳಕ್ಕೆ ಹೆಲ್ಪ್ ತಗೊಂಡು. ಟ್ರಸ್ಟ್ ಹೆಂಗಂದ್ರೆ ನಾನು ಮತ್ತೆ ಅದು ಒಂದು ಫಸ್ಟ್ ವಿಡಿಯೋಸ್ ನೋಡಿದ ತಕ್ಷಣ ಆಮೇಲೆ ಹಂಗೆ ನಾನು ಅವ್ರದ್ದು ಸ್ವಲ್ಪ ಪ್ರೊಫೈಲ್ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ ಹಂಗೆ ನೋಡ್ತಾ ಮತ್ತೆ ಕಮೆಂಟ್ಸ್ ಅಲ್ಲಿ ಮತ್ತೆ ಬೇರೆಯವ್ರದ್ದು ಫೀಡ್ಬ್ಯಾಕ್, ರಿವ್ಯೂಸ್ ಅದೆಲ್ಲ ನೋಡಿದಾಗ ಸ್ವಲ್ಪ ಎಲ್ಲ ರಿಲಯಬಲ್ ಅಂತ ಅನ್ಸ್ತು. ಮತ್ತೆ ಮರಿಗಳು ಕ್ವಾಲಿಟಿ ಮರಿಗಳು ಕೊಡಿಸ್ತಿದ್ರ ಅಂತ ಅನಿಸ್ತು ನನಗೆ. ಅದು ನೋಡಿ ಏನೋ ಗೊತ್ತಿಲ್ಲ, ಫಸ್ಟ್ ಇಂಪ್ರೆಷನ್ ಹಂಗ ಅನಿಸ್ತು. ಆಮೇಲೆ ಜೊತೆಲಿ ತಗೊಂಡಾದ್ಮೇಲೂ ಕೂಡ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಫೀಡ್ಸ್ ಆಗಿರ್ಬೋದು, ಹೆಲ್ತ್ ಮ್ಯಾನೇಜ್ಮೆಂಟ್ ಎಲ್ಲ ಅಸಿಸ್ಟೆನ್ಸ್ ಕೊಡ್ತೀವಿ, ಕ್ವಾಲಿಟಿ ಮರಿ ಬರೋ ತರ ಮಾಡ್ಕೊಡ್ತೀವಿ ಅಂತೆಲ್ಲ ನೋಡಿದ್ವಿ. ಅದರಿಂದ ಒಂದ್ ಸ್ವಲ್ಪ ರಿಲಯಬಲ್ ಅನಿಸ್ತು ನಮ್ಗೆ. ಸೊ ಓಕೆ, ಹಂಗೆ ಎನಿವೆ 2 ತಗೊಂಡಿದೀವಿ ಚಾನ್ಸು, ಇಲ್ಲೊಂದು ತಗೊಂಡ್ ನೋಡೋಣ ಅಂದ್ಬಿಟ್ಟು ಅವ್ರದ್ದು ನಮ್ದು ರಿಲೇಷನ್ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಕುಂಪಳ್ಳಿಗೆ ಹೋದ್ವಿ, ಮರಿ ತಗೊಳೋಣ ಅನ್ಬಿಟ್ಟು ಅವರು ಬಂದ್ರು ಅಲ್ಲಿ. ಸೊ ಮರಿ ಒಂದ್ ಸ್ವಲ್ಪ ನಮಗೂ ಇತ್ತು, ಮರಿ ಅವ್ರೇನು ಬರ್ತಾರೋ ಅವತ್ತು ಎಂತ ಮರಿ ಕೊಡಿಸ್ತಾರೋ, ಕ್ವಾಲಿಟಿ ಮರಿ ಕೊಡಿಸ್ತಾರೋ ಇಲ್ವೋ, ಏನಾಗುತ್ತೆ ಅಂತ ಸ್ವಲ್ಪ ಇದೆಲ್ಲ ಇತ್ತು. ಅಲ್ಲಿ ಹೋದ್ವಿ, ಬಂದ್ರು ಆನ್ ಟೈಮ್ಗೆ 4 ಗಂಟೆಗೆ ಹೇಳಿದ್ರು. 4 ಗಂಟೆಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ವಿ ನಾವು. ಅಲ್ಲಿ ಒಂದು 90 ಮರಿ ತಗೊಳೋಣ ಅನ್ಬಿಟ್ಟು ಪ್ಲಾನ್ ಆಗಿತ್ತು. ಹೋದ್ಮೇಲೆ ಎಲ್ಲ ಅಲ್ಲಿ ಮಾರ್ಕೆಟ್ ಎಲ್ಲ ಓಡಾಡಿ ನೋಡಿ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ಅಲ್ಲಿ ಮರಿನ ತಗೊಂಡ್ವಿ. ಸೊ ಆ ಮರಿ ತಗೊಂಡಿದ್ದು ಒಳ್ಳೆ ಕ್ವಾಲಿಟಿ ಮರಿ ಇತ್ತು. ನಾಟ್ ಇವನ್ 5% ಅಲ್ಲಿ ಮರಿಗಳು ಗುಂಜಿರೋದು ಆ ತರದೆಲ್ಲ ಏನು ಇರಲಿಲ್ಲ, ಎಲ್ಲ ಕ್ವಾಲಿಟಿ ಮರಿ ಸಿಕ್ತು. ಸೊ ಅಲ್ಲೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಸಿಕ್ತಂತ, ಓಕೆ ಒಳ್ಳೆ ಮರಿ ಕೊಡ್ಸಿದ್ರು ಅಂತ. ಸೊ ಅಲ್ಲಿಂದ ಮರಿಗಳು ತಗೊಂಡ್ಬಂದು ಇದ್ ಮಾಡಿದ್ವಿ. ನೆಕ್ಸ್ಟ್ ಇರೋದು ಇವಾಗ ಫೀಡ್ ಮ್ಯಾನೇಜ್ಮೆಂಟ್, ಅಲ್ಲಿ ಮತ್ತೆ ಹೆಲ್ತ್ ಮ್ಯಾನೇಜ್ಮೆಂಟ್. ಬಂದಿದ ತಕ್ಷಣ ಏನ್ ಮಾಡ್ಬೇಕು, ಸೊ ಡಿವಾರ್ಮಿಂಗು ಮತ್ತೆ ಮೆಡಿಸಿನ್ಸ್, ಸಪ್ಲಿಮೆಂಟ್ಸ್ ಎಲ್ಲ ಹೇಳಿದ್ರು. ಸೊ ಅದನ್ನೆಲ್ಲ ಅವ್ರ ಕಡೆಯಿಂದಾನೆ ಸಪ್ಲಿಮೆಂಟ್ಸ್ ಕೂಡ ತಗೊಂಡ್ವಿ. ಬಟ್ ಅದು ನಮ್ಗೆ ಗೊತ್ತಿರ್ಲಿಲ್ಲ, ಎಷ್ಟ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಎಷ್ಟು ಅಂತ. ಸೊ ಅದನ್ನು ಕೂಡ ಅವರು ಹೇಳಿದ್ರು, ಯಾವ ಟೈಮಲ್ಲಿ ಏನ್ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು ಅಂತ ಗೈಡ್ ಮಾಡಿದ್ರು. ಜೊತೆಲಿ ಫೀಡ್ ಕೂಡ ಅಷ್ಟೇ. ಸೊ ಜೋಳ ಎಷ್ಟ್ ಹಾಕ್ಬೇಕು, ಫೀಡ್ ಏನ್ ಕೊಡ್ಬೇಕು, ರ್ಯಾಪಿಡ್ ಫೀಡ್ ಅವ್ರ ಹತ್ರ ತಗೊಂತಾ ಇದ್ವಿ ಅವ್ರದ್ದೇ. ಸೊ ಅದೆಷ್ಟು ಪ್ರಪೋರ್ಷನಲ್ ಕೊಡ್ಬೇಕು, ಶೇಂಗಾ ಹಿಂಡಿ ಏನ್ ಪ್ರಪೋರ್ಷನ್ ಕೊಡ್ಬೇಕು, ಅದೆಲ್ಲ ಗೊತ್ತಿರ್ಲಿಲ್ಲ. ಸೊ ಅದೆಲ್ಲ ನಮಗೂ ಮರಿಗಳು ಈ ಸಲ ಬರುತ್ತೋ ಹೆಂಗೋ ಅನ್ನೋ ಆ ಒಂದು ಇದೆಲ್ಲ ಇದ್ವಿ ನಾವು. ಮತ್ತೆ ಇದ್ರಲ್ಲಿ ಏನಾದ್ರೆ 3 months ಬ್ಯಾಚ್ ಮಾಡಕ್ಕೆ ಇದ್ ಮಾಡಿದ್ದು. ಸೊ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇದೆ. 3 months ಅಲ್ಲಿ ತೆಗಿಬೇಕಷ್ಟೇ. ಅನ್ಕೊಂಡಂಗೆ ನಮ್ಗೆ ವೆಯ್ಟ್ ಗೇನು, ಆವರೇಜ್ ವೆಯ್ಟ್ ಏನು ನಮ್ಗೆ 8 kg 9 kg ಏನ್ ಬರ್ಬೇಕಂತ ನಾವು ಅನ್ಕೊಂಡಿದ್ವಿ, ಅಷ್ಟು ತೆಗಿಬೇಕು. ಅದು ಬಂದು ಎಲ್ಲ ಡಿವಾರ್ಮಿಂಗ್ ಎಲ್ಲ ಫಸ್ಟ್ ಡೇ ಎಲ್ಲ ಮಾಡಿ, ವ್ಯಾಕ್ಸಿನ್ ಕೂಡ ಹೇಳಿದ್ವಿ ಏನ್ ವ್ಯಾಕ್ಸಿನ್ ಮಾಡಿಸ್ಬೇಕು ಅಂತ. ವ್ಯಾಕ್ಸಿನ್ ಕೂಡ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟ್ ಫೀಡ್ ಸ್ಟಾರ್ಟ್ ಆಯ್ತು. ಸೊ 1 month ಅಲ್ಲಿ ನೋಡಿದ್ವಿ, ಅವ್ರು ಹೇಳಿದ ಪ್ರಕಾರನೇ ಫೀಡ್ಸ್ ಮತ್ತೆ ಸಪ್ಲಿಮೆಂಟ್ಸ್ ಇದೆಲ್ಲ ಕೊಟ್ಕೊಂಡು ಹೋಗ್ತಾ ಇದ್ವಿ. 1 month ಅಲ್ಲೇ ರಿಸಲ್ಟ್ಸ್ ಕಾಣ್ತು ನನ್ಗೆ. ಯಾಕಂದ್ರೆ ತಂದಿದ್ದು ಹೆಂಗಿತ್ತು ಮರಿ, ಮತ್ತೆ ನಾವು ಮುಂಚೆ 2 ಬ್ಯಾಚ್ ಅಲ್ಲಿ ನೋಡಿದ್ದು ರಿಸಲ್ಟ್ಸ್ 1 month ಅಲ್ಲೇ ನಮ್ಗೆ ಕಾಣಿಸ್ಬಿಡ್ತು. ಸೊ ಹಾಗಾಗಿ ಒಂದು ಟ್ರಸ್ಟ್ ಅಲ್ಲೇ ಬಿಲ್ಡ್ ಆಯ್ತು. ಓ ಇಲ್ಲ, ರಿಲೇಬಲ್ ಇದಾರೆ ಫಾರ್ಮರ್ಸ್ ಮಾರ್ಕೆಟ್. ಸೊ ಅವ್ರು ಕೊಟ್ಟಿರೋ ಫೀಡ್ಸ್ ಆಗಿ ಸಪ್ಲಿಮೆಂಟ್ಸ್ ಎಲ್ಲ ಏನೇನಿದೆಯೋ ಗೈಡೆನ್ಸ್ ಇದೆಯೋ ಅದು ವರ್ಕ್ ಆಗುತ್ತೆ ಅನ್ಸುತ್ತೆ ಹೇಳಿ ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಇಲ್ಲ ಮಾಡ್ಬೋದು, 1 month ಅಲ್ಲೇ ಗೊತ್ತಾಯ್ತು.
ಅದಾದ್ಮೇಲೆ ಇನ್ನ ನಮ್ಗೆ 3 ತಿಂಗಳು ಆಯ್ತು. ಅವಾಗ weight ಗೆಲ್ಲ ನಾವು ಅನ್ಕೊಂಡಿರೋ ಪ್ರಕಾರನೇ ಆವರೇಜ್ weight ಮರಿಗೆಲ್ಲ 8 kg ಆ ತರ ಎಲ್ಲ ಬಂತು. ನೆಕ್ಸ್ಟ್ ಬರೋದೇ ಇವಾಗ ನೆಕ್ಸ್ಟ್ ಸೆಲ್ಲಿಂಗ್. ಮಾರ್ಟಾಲಿಟಿ ಕೂಡ ಕಡಿಮೆ, ಏನು ಬರೀ ಒಂದ್ ಮರಿ ಇದಾಯ್ತು ಅಷ್ಟೇ. ಬಟ್ ಮಾರ್ಟಾಲಿಟಿ ಕೂಡ ಡ್ರಾಸ್ಟಿಕ್ ಆಗಿ ರೆಡ್ಯೂಸ್ ಆಯ್ತು. ನೆಕ್ಸ್ಟ್ ಸೆಲ್ಲಿಂಗ್ ಅದೇ ಇರೋದು ಇಂಪಾರ್ಟೆಂಟ್ ಆಗಿ. ಸೊ ಅಲ್ಲಿ ಹಂಗೂ ಇನಿಷಿಯಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಲೋಕಲ್ ಏಜೆಂಟ್ಸ್ ಗಳೆಲ್ಲ ಕರ್ಸಿ ನೋಡಿದ್ವಿ. ರೇಟ್ ಎಲ್ಲ 15-20 ಈ ತರ ಲಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ನಾವು ಒಂದೇ ಸಲ ಒಂದ್ ಲಾಟೆ ಸೆಲ್ ಮಾಡಂತ ನಮ್ ಪ್ಲಾನ್ ಇದ್ದಿದ್ದು. ಇಲ್ಲಿ ಯಾರು ಲೋಕಲ್ ಅವರು ಲಿಫ್ಟ್ ಮಾಡಕ್ ಯಾರು ರೆಡಿ ಇರ್ಲಿಲ್ಲ. ಎಲ್ಲ ಬರೀ 10 ತಗೊಂತೀನಿ, 15 ತಗೊಂತೀನಿ, ಮತ್ತೆ ರೇಟು ಅಷ್ಟೇ ಅವ್ರಿಗೆ ಬಾಯ್ ಬಂದಂಗೆಲ್ಲ ಕೇಳೋದು, ಹೆಂಗಂಗೆ ರೇಟ್ ಕೇಳೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಕೊನೆಗೆ ಫಾರ್ಮರ್ಸ್ ಮಾರ್ಕೆಟ್ ಹೇಳಿದ್ವಿ ಅವ್ರ ಕಡೆನೂ ಲಿಫ್ಟ್ ಮಾಡೋರು ಇದಾರೆ ಅಂತ, ಏಜೆಂಟ್ಸ್ ಕೂಡ. ಕೊನೆಗೆ ಲಾಸ್ಟ್ ಅಲ್ಲಿ ಇನ್ನೇನು ಅವ್ರ ಕಡೆಯಿಂದ ಕರ್ಸಿದ್ವಿ. ಸೊ ಅವ್ರ ಕಡೆಯಿಂದ ಕರ್ಸಿ ಅವ್ರು ಮರಿಗಳೆಲ್ಲ ನೋಡಿದ್ರು. ಸೊ ಅವ್ರಿಗೂ ಸ್ಟಾರ್ಟಿಂಗ್ ಅಲ್ಲಿ ಮರಿಗಳು ಹೆಂಗೆ ಏನು ಅಂದ್ಬಿಟ್ಟು ನೋಡೋವರ್ಗು ಅವ್ರಿಗೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಬಂದು ನೋಡಿದ್ರು. ನೋಡಾದ್ಮೇಲೆ ಮರಿಗಳ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಅವರು ಮರಿಗಳು ಎಲ್ಲ ಫುಲ್ ಲಿಫ್ಟ್ ಓಕೆ ಮಾಡಿ ಪ್ರೈಸ್ ಕೂಡ ಎಲ್ಲ ಓಕೆ ಆಯ್ತು. ಸೊ ಫಸ್ಟ್ ಲಿಫ್ಟ್ ಮಾಡಿದ್ದು ಅವ್ರ ಕಡೆಯಿಂದಾನೆ, ಫಾರ್ಮರ್ಸ್ ಮಾರ್ಕೆಟ್ ಕಡೆಯಿಂದಾನೆ, ಏಜೆಂಟ್ ಕಡೆಯಿಂದ ಲಿಫ್ಟ್ ಆಯ್ತು. ನಮ್ಗೆ ಇದು ಟೆನ್ಷನ್ ಕೂಡ ಕಡಿಮೆ ಆಯ್ತು. ಜಾಸ್ತಿ ಕೊಡಲಿಲ್ಲ ನಾನು. ಇದು ಈ ಶೇಪು ಅದೇನಂದರೆ ಒಳಗಡೆ ಜಾಸ್ತಿ ಕೊಟ್ಟಷ್ಟು ಗಾಳಿ ಒಳಗಡೆ ಅಲ್ಲೇ ಜಾಸ್ತಿ ಸೇರ್ಕೊಂಡ್ಬಿಡುತ್ತೆ. ಹೌದು, ಕಡಿಮೆ ಕೊಟ್ಟಾಗ ಫಸ್ಟ್ ಬ್ಯಾಚ್ ಇನ್ನೇನೆಲ್ಲ ಲಿಫ್ಟ್ ಮಾಡೋದು ಮುಗೀತು. ಆಮೇಲೆ ಸೆಕೆಂಡ್ ಬ್ಯಾಚ್ ಇನ್ನೇನು ಸ್ಟಾರ್ಟ್ ಆಯ್ತು. ಅಲ್ಲಿ ಕೂಡ ಫಾರ್ಮರ್ಸ್ ಮಾರ್ಕೆಟ್ ಅವರು ಬಂದು ಮರಿ ಎಲ್ಲ ಕೊಡಿಸಿ ಸಪ್ಲಿಮೆಂಟ್ಸ್ ಎಲ್ಲ ಮತ್ತೆ ಸೇಮ್. ನೆಕ್ಸ್ಟ್ ಯಾವ್ದಕ್ಕೂ ಬ್ಯಾಕಪ್ ಗೆ ಇನ್ನೊಬ್ರು ಇದ್ರೆ ಇನ್ನ ಒಬ್ರು ಇಬ್ರು ಇದ್ರೆ ಬೆಟರ್ ಅಂತ ಹೇಳಿ ಏಜೆಂಟ್ಸ್ ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ ಆಗಲ್ಲ. ಒಬ್ಬರನ್ನೇ ಮಾರ್ಕೆಟ್ ಅಲ್ಲಿ ನಾವು ನಂಬ್ಕೊಂಡು ಬಿಸ್ನೆಸ್ ಮಾಡಕ್ಕೂ ಆಗಲ್ಲ. ಹಾಗಾಗಿ ಹಿಂಗೆ ಹುಡುಕ್ತಾ ಒಬ್ರು ಆಂಧ್ರದವರು ಅವರು ಸಿಕ್ಕರು, ಒಬ್ರು ಏಜೆಂಟ್. ಅವ್ರು ಕೂಡ ಬಲ್ಕ್ ಆಗಿ ಲಿಫ್ಟ್ ಮಾಡ್ತಾರೆ. ಸೊ ಅವ್ರಿಗೂ ಅದಕ್ಕೂ ಇರ್ಲಿ ಅಂತ ಹೇಳಿ ಕರ್ಸಿದ್ವಿ. ಅವ್ರಿಗೂ ಸೆಕೆಂಡ್ ಬ್ಯಾಚ್ ಅಲ್ಲಿ ಮರಿಗಳೆಲ್ಲ ಬಂದಾದ್ಮೇಲೆ ಸೊ ಅವರು ಬಂದ್ ನೋಡಿದ್ರು, ಮರಿ ಎಲ್ಲ ಇಷ್ಟ ಆಯ್ತು ಅವ್ರಿಗೆ. ಸೊ ಅವರು ಮರಿಗಳು ಬೇಕು ಅಂತ ಇದ್ ಮಾಡಿದ್ರು. ಬಟ್ ರೇಟ್ ನಮಗೂ ಅವ್ರಿಗೆ ಅಷ್ಟು ಇದಾಗ್ಲಿಲ್ಲ, ಯಾಕಂದ್ರೆ ಅವ್ರು ಇವರೆಲ್ಲ ಒಂದೇ ಇದಕ್ಕೆ, ಹಾಗಾಗಿ ಅವ್ರಿಗೆ ಕೊಡ್ಲಿಲ್ಲ. ಬಟ್ ಮರಿಗಳನ್ನೆಲ್ಲ ನೋಡ್ಬಿಟ್ಟು ಕ್ವಾಲಿಟಿ ಮರಿಗಳು ಇದಾಗ ಬೇಕಂತ ಹೇಳ್ಬಿಟ್ಟು ಅವರು ಇದ್ ಮಾಡಿದ್ರು. ಹಾಗಾಗಿ ಇನ್ನೊಂದ್ ಏನಾಯ್ತು ಅಂದ್ರೆ ಓಕೆ ಕಾನ್ಫಿಡೆನ್ಸ್ ಸಿಕ್ತು. ಓಕೆ ಇವಾಗ ಮಾರ್ಕೆಟಿಂಗ್ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ, ಕ್ವಾಲಿಟಿಗಳು ಮರಿಗಳು ಬರ್ತಾ ಇದೆ, ಇಬ್ರು ಲಿಫ್ಟ್ ಮಾಡಕ್ಕೆ ರೆಡಿ ಇದೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೂಸ್ಟ್ ಆಯ್ತು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ. ಸೆಕೆಂಡ್ ಬ್ಯಾಚ್ ಕೂಡ ನಾವು ಇಲ್ಲಿ ಲಿಫ್ಟ್ ಆಯ್ತು. ಬಟ್ ಅವರು ಇದಾರೆ ನಮ್ಗೆ ಬ್ಯಾಕಪ್ ಇವಾಗ್ಲೂ ಕೂಡ ಬಂದ್ರು ಕಾಲ್ ಮಾಡಿದ್ರೆ ಮರಿಗಳು ಇದಾವ ಅಂತ ಹೇಳಿದ್ರೆ ಇವಾಗ್ಲೂ ಬಂದು ತಗೊಳಕ್ಕೂ ರೆಡಿ ಇದಾರೆ. ಸೆಕೆಂಡ್ ಬ್ಯಾಚ್ ಅದ್ ಮುಗೀತು. ಥರ್ಡ್ ಬ್ಯಾಚ್ ಸ್ಟಾರ್ಟ್ ಇದ್ ಮಾಡ್ಕೊಂಡ್ವಿ. ಸೊ ಥರ್ಡ್ ಬ್ಯಾಚ್ ಅಲ್ಲಿ ಏನಾಯ್ತು, ಶ್ರಾವಣ ಬರೋ ಟೈಮ್ಗೆನೆ ನಮ್ದು ಮರಿಗಳು ಔಟ್ಪುಟ್ ಬಂತು. ಸೊ ಹಾಗಾಗಿ ಶ್ರಾವಣದಲ್ಲಿ ಏನಾಯ್ತು, ಯೂಶಲಿ ಶ್ರಾವಣದಲ್ಲಿ ಮರಿಗಳು ತಗೊಳೋದೆಲ್ಲ ಸ್ವಲ್ಪ ಡಿಮ್ಯಾಂಡ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಏನಾಯ್ತು, ಸರಿ ಈ ಸಲ ಆಂಧ್ರದವ್ರನ್ನ ಕರ್ಸೋಣ ಅಂದ್ಬಿಟ್ಟು ಅವ್ರನ್ನ ಕರ್ಸಿದೆ, ಆ ಏಜೆಂಟ್ ನ. ಸೊ ಅವರು ಬಂದು ಏನು ಯೂಶಲ್ ಪ್ರೈಸ್ ಹೇಳ್ತಾ ಇದ್ರು ಅದಕ್ಕಿಂತ ಒಂದು 5-10% ಕಡಿಮೆ ಕೇಳ್ತು ಪ್ರೈಸ್. ಸೊ ಅದಕ್ಕೆ ನಾವು ಅವ್ರಿಗೆ ಕೊಡ್ಲಿಲ್ಲ ಮತ್ತೆ ತಿರ್ಗಾ, ಯಾಕಂದ್ರೆ ಮರಿಗಳು ಚೆನ್ನಾಗಿದಾವೆ ಮತ್ ಕಡಿಮೆ ರೇಟಲ್ಲಿ ಕೂಡ ಇದೇನಿದೆ ಅಂದ್ಬಿಟ್ಟು ಕೊಡ್ಲಿಲ್ಲ ಅವ್ರಿಗೆ. ಕೊನೆಗೆ ಮತ್ತೆ ತಿರ್ಗಾ ಥರ್ಡ್ ಬ್ಯಾಚ್ ಕೂಡ ಲಾಸ್ಟ್ 2 ಏನ್ ಕೊಟ್ಟಿದ್ವು ಅದೇ ಏಜೆಂಟ್ ಅವ್ರಿಗೆ ಕರ್ಸ್ತೀವಿ. ಸೊ ಅವರು ಒಂದು ಪ್ರೈಸ್ ಅಲ್ಲಿ ಇವನ್ ಶ್ರಾವಣ ಇದ್ರು ಕೂಡ ಶ್ರಾವಣದಲ್ಲಿ ಲಿಫ್ಟ್ ಮಾಡಿದ್ರು ನಮ್ಗೆ. ಹಾಗಾಗಿ ಇವಾಗ 3ನೇ ಬ್ಯಾಚ್ ಅವ್ರ ಹತ್ರ ಇರ್ಲಿ ಅಂತ ಹೇಳಿ ಒಂದು ಆಲ್ರೆಡಿ 2 ಸಲ ಕೊಟ್ಟಿದೀವಿ. ಸೊ ಆ ಟ್ರಸ್ಟ್ ಇನ್ನೂ ಸ್ವಲ್ಪ ಹಂಗೆ ಬಿಲ್ಡ್ ಆಗ್ಲಿ ಅಂತ ಹೇಳಿ ಥರ್ಡ್ ಬ್ಯಾಚ್ ಕೂಡ ಅವ್ರಿಗೆ ಕೊಟ್ವಿ. ಸೊ ಎನಿವೆ ಇವ್ರದ್ದು ಕಾಂಟ್ಯಾಕ್ಟ್ ಇದೆ, ನಮ್ದು ಒಂದು ಸ್ವಲ್ಪ ಎಕ್ಸ್ಪಾನ್ಷನ್ ಪ್ಲಾನ್ ಇದೆ. ಎಕ್ಸ್ಪಾನ್ಷನ್ ಮಾಡಿದಾಗ ಎವ್ರಿ ಮಂತ್ ಬ್ಯಾಚ್ ಅವಾಗ ಬೇಕು 1 ಮಂತ್ ಇವ್ರಿಗೆ 1 ತಿಂಗಳು ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಆ ಪ್ಲಾನ್ ಅಲ್ಲಿ ಇದೀವಿ. ಸೊ ಯಾವ ಏಜೆಂಟ್ ನಾವು ಬೇಡ ಅಂತ ಯಾವ್ದು ಇದ್ ಮಾಡಿ ಎಲ್ಲ ಇದಾರೆ. ಯಾವಾಗ ನಾಳೆ ಬಂದು ತಗೊಂಡೋಗಿ ಅಂದ್ರೆ ತಗೊಂಡೋಗೋ ಇದ್ರಲ್ಲಿ ಏಜೆಂಟ್ಸ್ ಗಳು ಇದಾರೆ ಇವಾಗ. ಈ ಫಾರ್ಮಿಂಗ್ ಅಲ್ಲಿ ಅದೇ ಬಂದಾಗ ನಮ್ದು ಇವಾಗ ಬ್ಯಾಂಗ್ಳೂರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದೀನಿ ಕೆಲಸ, JP Morgan ಅಲ್ಲಿ. ಅಲ್ಲಿ ನಮಗೆ ಒಂದು 1.5 lakhs ಸ್ಯಾಲರಿ ಕೂಡ ಇದೆ ಅಲ್ಲಿ. ಬಟ್ ಸ್ಟಿಲ್ ಇಲ್ಲಿ ನಾವು ಮಾಡ್ಬೇಕಂತ ಒಂದು ಇಂಟ್ರೆಸ್ಟ್ ಇರೋದ್ರಿಂದ ಸುಮ್ನೆ ನಾವು ಏನೋ ಮಾಡ್ತೀವಿ ಬಿಡ್ತೀವಿ ಅಂತ ಹೇಳಿ ಅಲ್ಲಿ ಎಲ್ಲಾನು ಲೇಬರ್ಗಾಗ್ಲಿ ಕೆಲಸದವ್ರಾಗ್ಲಿ ಬಿಡಕ್ ಆಗೋದಿಲ್ಲ. ಎವ್ರಿ ಡೇ ಅವನು ಲೇಬರ್ಗೆ ಕಾಲ್ ಮಾಡ್ತೀವಿ, ಏನಾಗ್ತಿದೆ ಏನ್ ಬಿಡ್ತಿದೆ ಅಂತ ಚೆಕ್ ಮಾಡ್ತೀವಿ. ಅವರು ಅಷ್ಟೇ ನಮ್ಗೆ ಅದೇ ತರ ಸಪೋರ್ಟಿವ್ ಆಗಿದ್ದಾರೆ, ಏನು ಹೇಳಿದ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ
ಮ್ಯಾನೇಜ್ ಮಾಡ್ಕೊಂಡು ಹೋಗೋ ತರ ಇದ್ದಾರೆ. ಈಗ ಎಲ್ಲಾನು ಅವ್ರ ಮೇಲೆ ಬಿಡೋಕ್ಕೂ ಆಗೋದಿಲ್ಲ. ಮತ್ತೆ ಒಬ್ಬ ಟ್ರಸ್ಟ್ ಇರೋರೊಬ್ಬ ಲೇಬರ್ ಕೂಡ ಬೇಕು. ಅದ್ರ ಜೊತೆಯಲ್ಲಿ ಇನ್ನೊಂದೇನಂದ್ರೆ ನಮ್ಮ ಮಾವವ್ರು ಇದಾರೆ. ಅವರು ಸೊ ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ನಾನು ಒಂದ್ ವಾರಕ್ಕೊಂದ್ಸಲ ಬಂದ್ರು ಕೂಡ ಅವರು ಡೈಲಿ ಬಂದು ಇಲ್ಲಿ ನೋಡ್ಕೊಳೋದಾಗ್ಲಿ, ಮರಿಗಳ್ದು ಹೆಂಗಿದೆ ಏನಿದೆ, ಏನಾದ್ರು ಹುಷಾರಿಲ್ಲ ಅಂದ್ರೂ ಡಾಕ್ಟರ್ಗಳನ್ನ ಕರ್ಕೊಂಡ್ ಬರೋದು ಮಾಡೋದು ಅದೆಲ್ಲ ಅವ್ರದ್ದು ಎಫರ್ಟ್ ಕೂಡ ತುಂಬಾ ಇದೆ. ಸೊ ನಾನೇನ್ ಮಾಡ್ತಾ ಇದೀನಿ, ಈ ರಿಸೋರ್ಸ್ನ ಹೆಂಗೆ ಯುಟಿಲೈಸ್ ಮಾಡೋದು, ಮಾರ್ಕೆಟಿಂಗ್ ಹೆಂಗ್ ಮಾಡೋದು, ಮತ್ತೆ ಹೆಂಗ್ ವೇಟ್ ಗೇನ್ ಮಾಡೋದು, ಇದ್ರ ಮೇಲೆ ಜಾಸ್ತಿ ನಮ್ದು ಫೋಕಸ್ ಇದೆ. ಬಟ್ ಇಲ್ಲಿ ಏನಿದೆ ಆಪರೇಷನ್ಸ್ ಏನಿದೆ ನಮ್ಮ ಅವ್ರು ನೋಡ್ಕೊಂತಾರೆ. ಮತ್ತೆ ಇವ್ರು ನಮ್ಮ ಅಜ್ಜವ್ರು ಇದಾರೆ, ಅವರು ಇಲ್ಲಿ ಇದ್ ಮಾಡ್ಕೊಂತಾರೆ. ಫಾರ್ಮರ್ಸ್ ಮಾರ್ಕೆಟ್ ಹೆಂಗಾಯ್ತು ಅಂದ್ರೆ ನಮ್ಗೆ ಒಂಥರ ಪ್ಲಾಟ್ಫಾರ್ಮ್ ಆಯ್ತು. ಇಲ್ಲಿ ಅವ್ರಿಗೆ ಏನಂದ್ರೆ ಒಂದು ನಮ್ಗೆ ಫಸ್ಟ್ ಮರಿ ಕ್ವಾಲಿಟಿ ಮರಿ ಕೊಡ್ಸೋದ್ರಿಂದ ಒಂದು, ಆಮೇಲೆ ಫೀಡ್ ಮ್ಯಾನೇಜ್ಮೆಂಟ್, ಸಪ್ಲಿಮೆಂಟ್ಸ್, ಮತ್ತೆ ಮಾರ್ಕೆಟಿಂಗ್ ಆಯ್ತು. ಸೊ ಅದ್ರ ಜೊತೆಗೆ ನಮ್ದು ಇವಾಗ ಎಕ್ಸ್ಪಾನ್ಷನ್ ಕೂಡ ಬೇರೆ ತರದ್ದು ಪ್ಲಾನ್ ಇದೆ. ನಾಟಿ ಕೋಳಿ ಸಾಕೋದು ಮತ್ತೆ ಬ್ರೌನ್ ಎಗ್ಸ್ ಇದು ಮಾಡೋದು ಪ್ಲಾನ್ ಇದೆ. ಸೊ ಇವಾಗ ಹೆಂಗಾಗಿದೆ, ಇವಾಗ ನಮ್ಗೆ ಫಾರ್ಮರ್ ಮಾರ್ಕೆಟ್ಸ್ ಒಂದು ಕನೆಕ್ಷನ್ ಆಗಿ, ಬಟ್ ಇವಾಗ ನಮ್ಗೆ ಮಲ್ಟಿಪಲ್ ಅಲ್ಲಿ ಬೇರೆ ಬಿಸ್ನೆಸ್ ಮತ್ತೆ ಪೊಟೆನ್ಶಿಯಲ್ ಕಾಣ್ತಾ ಇದೆ ಅಲ್ಲಿ. ಇವಾಗ ಎಕ್ಸಾಂಪಲ್ ಇವಾಗ ಅವ್ರದ್ದು ಪೌಲ್ಟ್ರಿ ಬರ್ತಾ ಇದೆ, ಬ್ರೌನ್ ಎಗ್ಸ್ ಬರ್ತಾ ಇದೆ. ಸೊ ಇದ್ರಲ್ಲೂ ನಾವು ಏನಾಗುತ್ತೆ, ಒಂದು ಮಟನ್ ಅಂತ ಹೋಗಿ ಇವಾಗ ನಮ್ಗೆ ಇಲ್ಲೊಂದು ಬ್ರೌನ್ ಎಗ್ಸ್ ಆಗ್ಲಿ ಇಲ್ಲ ಪೌಲ್ಟ್ರಿ ಆಗ್ಲಿ ಕೂಡ ಒಂದು ಆಪರ್ಚುನಿಟಿ ಕಾಣಿಸ್ತಾ ಇದೆ. ಹಾಗಾಗಿ ಬರೀ ಒಂದೇ ಅಂತಲ್ಲ, ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಇಂದ ನಮ್ಗೆ ಮಲ್ಟಿಪಲ್ ಆಗಿ ಕರೆಕ್ಟ್ ಕನೆಕ್ಷನ್ ಆಯ್ತು. ನಮ್ಗೆ ಅದು ರೈಟ್ ಟೈಮ್ ಅಲ್ಲಿ ಕನೆಕ್ಷನ್ ಆಯ್ತು. ಇನ್ನ ಅವ್ರದಿಂದ ಒಂದ್ ಸ್ವಲ್ಪ ಅವ್ರ ಜೊತೆಯಿಂದ ಬೇರೆ ಮಾಡೋದು ಒಂದ್ ಸ್ವಲ್ಪ ಬೇರೆ ಪ್ಲಾನ್ಸ್ ಕೂಡ ಇದೆ. ಇನ್ನೊಂದು ಮೇ ಬಿ 3 to 4 months ಅಲ್ಲಿ ಒಂದು ಸ್ಟೇಜ್ ಬರುತ್ತೆ ಅಂತ ಹೋಪ್ ಇದೆ ಅವ್ರ ಹತ್ರ. ಎಲ್ಲ ಒಂದ್ ಮಟ್ಟಕ್ಕೆ ಸ್ಟ್ರೀಮ್ ಲೈನ್ ಎಲ್ಲ ಆಯ್ತು. ಅಂದ್ರೆ ಮಾರ್ಕೆಟಿಂಗ್ ಅಂದ್ರೆ ಮರಿ ತಗೊಂಬಂದಿ ಅಲ್ಲಿಂದ ಸ್ಟೆಪ್ ಇಂದ ಹಿಡಿದು ಮಾರ್ಕೆಟಿಂಗ್ ವರ್ಗುನು 3 ಬ್ಯಾಚ್ ಅಲ್ಲಿ ಏನು ಸಮಸ್ಯೆ ಇಲ್ದಲ್ಲ ಎಲ್ಲ ಇದಾಗೋಯ್ತು. ಆಮೇಲೆ 4th ಬ್ಯಾಚ್ ಅಲ್ಲಿ ಏನಾಯ್ತು ಅಂದ್ರೆ ಒಂದ್ ಸ್ವಲ್ಪ ಒಂದೊಂದ್ ಟೈಮ್ ಅಲ್ಲಿ ನಾವು ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಆ ತರ ಆಗ್ಬಿಡುತ್ತೆ. ಏನಂತ ಅಂದ್ರೆ ಒಂದೊಂದ್ಸಲ ಎಲ್ಲ ಒಂದು 200-300 ರೂಪಾಯಿನಲ್ಲೇ ನಮ್ಗೆ 1 ಲಕ್ಷ 1.5 ಲಕ್ಷ ನಮ್ಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅದು ಹೇಗಂದ್ರೆ ಇವಾಗ 4ನೇ ಬ್ಯಾಚ್ ಅಲ್ಲಿ ತಗೊಂಬಂದ್ವಿ ಮರಿನ, ವ್ಯಾಕ್ಸಿನ್ ಕೂಡ ಮಾಡಿಸಿದ್ವಿ, ಇಟಿ ಪ್ಲಸ್ ವ್ಯಾಕ್ಸಿನ್ ಮಾಡಿಸಿದ್ವಿ. ನೆಕ್ಸ್ಟ್ ಒಂದ್ ಮರಿ ಫಸ್ಟ್ ಒಂದು ಡೆತ್ ಆಯ್ತು. ಡೆತ್ ಆದಾಗ ಅದು ಗೊತ್ತಾಗಿ ನಮ್ಗೆ HS ಅಂತ ಗೊತ್ತಾಯ್ತು. ಸೊ ಡಾಕ್ಟರ್ ಹೇಳಿದ್ರು HS ಮಾಡಿಸ್ಕೊಳ್ಳಿ, ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು, ಮಾಡಿಸಿದ್ವಿ. ಬಟ್ ಅಲ್ಲಿ ನಾವು ಪ್ರೈವೇಟ್ ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ತಂದು ಮಾಡಿಸ್ಲಿಲ್ಲ. ಅಲ್ಲಿ ವರ್ಕ್ ಆಗ್ಲಿಲ್ಲ, ಮರಿಗಳ ಮೇಲೆ ಇಮ್ಯೂನ್ ಬಿಲ್ಡ್ ಆಗ್ಲಿಲ್ಲ ಅದು. ಸೊ ಹಾಗಾಗಿ ಏನಾಯ್ತು, ಒಂದು ಮರಿ ಜೊತೆಗೆ 8 ಮರಿಗಳು 15 ದಿನ ಗ್ಯಾಪ್ ಅಲ್ಲಿ 8 ಮರಿಗಳು ಸತ್ತೋಯ್ತು. ಬಟ್ ಅಲ್ಲಿ ಆಗಿದ್ದು ಇಷ್ಟೇ, ಅಲ್ಲಿ 300 ರೂಪಾಯಿ ಅಷ್ಟೇ ವ್ಯಾಕ್ಸಿನ್. ಅದು ಆ 300 ರೂಪಾಯಿ ವ್ಯಾಕ್ಸಿನ್ ನಾನು ಆಚೆನೆ ತಂದು ಹಾಕಿದ್ರೆ ಅಷ್ಟು 8 ಮರಿಗಳು ಹೋಗ್ತಾ ಇರ್ಲಿಲ್ಲ. ಸೊ ಈ ತರ ಚಿಕ್ಕದು ಎಲಿಮೆಂಟ್ ಗಳು ಇರುತ್ತೆ, ಅದನ್ನ ನಾವು ಫೋಕಸ್ ಮಾಡ್ಲಿ, ನಾವು ಅದನ್ನ ಆ ಮಿಸ್ಟೇಕ್ಸ್ ನಾವು ರೆಕ್ಟಿಫೈ ಮಾಡಿಲ್ಲ ಅಂದ್ರೆ ಅದೇನಿದ್ರು ನೀವು ಏನ್ ಕ್ವಾಲಿಟಿ ಮರಿ ತೆಗೆದ್ರು ಏನ್ ಬಿಟ್ರು ಅದು ಒಂದ್ಸಲ ಅದೇನು ಯೂಸ್ ಆಗೋದಿಲ್ಲ. ಅದು ಇನ್ನು ಇವಾಗ ಸೊ ಕೊನೆಗೆ ನಮ್ಗೆ 15 ದಿನ ಗ್ಯಾಪ್ ಅಲ್ಲಿ 2 ದಿನಕ್ಕೆ ಒಂದೊಂದು ಮರಿಗಳು ಸಾಯ್ತಾನೆ ಇತ್ತು. ನಮ್ಗೆ ಅದು ವ್ಯಾಕ್ಸಿನ್ ಕೊಟ್ಟರು ಕೂಡ ಇದೇನದು ಮರಿಗಳು ಸಾಯ್ತಾನೆ ಇದೆಯಲ್ಲ ಅಂತ ನಮಗೂ ಒಂದ್ ಸ್ವಲ್ಪ ಭಯ, ಗಾಬರಿ, ಇದೇನು ಹಿಂಗಾಗೋಯ್ತು ಅಂದ್ಬಿಟ್ಟು ನಮಗೂ ಸ್ಟಾರ್ಟ್ ಆಗಿತ್ತು. ನಾವು ಫಾರ್ಮರ್ಸ್ ಮಾರ್ಕೆಟ್ ಜೊತೆ ಕಂಟಿನ್ಯೂಸ್ ಆಗಿ ಟಚ್ ಅಲ್ಲಿ ಇದ್ವಿ. ಅವರು ಕೂಡ ಪ್ರಿಕಾಷನ್ ಏನೇನ್ ಮಾಡ್ಬೇಕು, ಟರ್ಮ್ಸ್ ಆಫ್ ಮಾರಲ್ ಸಪೋರ್ಟ್ ಕೂಡ ಸ್ಟಾರ್ಟ್ ಟೈಮ್ ಅಲ್ಲಿ ಎಲ್ಲ ಮಾಡಿ. ಕೆಲವೊಂದ್ ಟೈಮ್ ಆಗುತ್ತೆ, ಬಟ್ ಏನ್ ಮಿಸ್ಟೇಕ್ ಆಗಿದೆ ಅಂತ ಅವರು ಅಷ್ಟೇ ರೂಟ್ ಕಾಸ್ ನೋಡಿ ಅಂತ ನೆನ್ತಾ ಇದ್ರು. ಕೊನೆಗೆ ನಮ್ಗೆ ಆ ರೂಟ್ ಕಾಸ್ ಏನಂತ ನೋಡೋಷ್ಟೊತ್ತಿಗೆ 8 ಮರಿ ಆಗಿತ್ತು. ಆ ಟೈಮಲ್ಲಿ ಏನಾಗುತ್ತೆ, ಮರಿಗಳು ಸಾಯ್ತಿರೋ ಟೈಮಲ್ಲಿ ನಮ್ಗೆ ಕರೆಕ್ಟ್ ಸಪೋರ್ಟ್ ಇಲ್ಲ, ಅಸಿಸ್ಟೆನ್ಸ್ ಇಲ್ಲ, ನಮ್ಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಚ್ ನಾವು ಮಾಡಕ್ಕೂ ಕೂಡ ನಮ್ಗೆ ಕಾನ್ಫಿಡೆನ್ಸ್ ಇರಲ್ಲ, ಧೈರ್ಯ ಕೂಡ ಇರೋದಿಲ್ಲ. ಬಟ್ ಆ ಟೈಮಲ್ಲಿ ಅವ್ರು ನಮ್ಗೆ ಕಂಟಿನ್ಯೂಸ್ ಆಗಿ ಜೊತೆಲಿದ್ರು. ಎವ್ರಿ ಡೇ ಫೋನ್ ಮಾಡಿ ಫಾಲೋ ಅಪ್ ಮಾಡ್ತಾ ಇದ್ರು, ಏನಾಯ್ತು ಮರಿಗಳು, ಏನ್ ಮಾಡ್ಬೋದು, ಆ ತರ ಎಲ್ಲ ಕಂಟಿನ್ಯೂಸ್ ಸಪೋರ್ಟ್ ಇತ್ತು. 15 days ಕೂಡ ಇಲ್ಲೂ ನಮಗೂ ಅವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗಿದ್ದು ಇನ್ನೂ ಜಾಸ್ತಿನೇ ಆಯ್ತು, ಇನ್ನೂ ಸ್ಟ್ರಾಂಗ್ ಆಯ್ತು ಆ ಟೈಮ್. ಫೋರ್ತ್ ಬ್ಯಾಚ್ ಅಲ್ಲಿ ನಮ್ಗೆ ಇನ್ನೇನು ಆಲ್ಮೋಸ್ಟ್ ನಮ್ಗೆ ಇಬ್ಬರು ಏಜೆಂಟ್ಸ್ ಕೂಡ ಇದ್ರು. ಸೊ ಮರಿ ಬಂತು ಕ್ರಿಸ್ಮಸ್ ಟೈಮ್, ನ್ಯೂ ಇಯರ್ ಟೈಮ್. ಸೊ ಸ್ವಲ್ಪ ಅವಾಗ ಮರಿಗಳು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು 2 ಏಜೆಂಟ್ ಕರ್ಸಿದ್ವಿ. ಮರಿ ಎಲ್ಲ ನೋಡಿದ್ರು. ಇನ್ನ ಲಾಸ್ಟ್ 3 ಬ್ಯಾಚ್ ಅಲ್ಲಿ ಏನ್ ತಗೊಂಡ್ರು ಆ ಏಜೆಂಟನೇ ಮಾತುಕತೆ ಆಯ್ತು, ಅವ್ರಿಗೆ ಫಿಕ್ಸ್ ಆಯ್ತು. ಬಟ್ ಅವರು ಇನ್ನೊಬ್ರು ಆಂಧ್ರ ಏಜೆಂಟ್ ಏನಿದ್ರು, ಅವರು ತಗೊಂಡಾದ್ಮೇಲೆ ಅವರು ಇನ್ಫ್ಯಾಕ್ಟ್ ಅವರು ಮರಿ ಕ್ವಾಲಿಟಿ ಎಲ್ಲ ನೋಡ್ಬಿಟ್ಟು ಅವರು ಫೋಟೋದಲ್ಲಿ ವಿಡಿಯೋನಲ್ಲಿ, ಇಲ್ಲ ನಾನು ಇನ್ನ 20 ರೂಪಾಯಿ
ಜಾಸ್ತಿ ಕೊಡ್ತೀನಿ ಕೆಜಿಗೆ ಅಂತ ಹೇಳಿ ಮಾಡೋದು, ಇಲ್ಲ ನಮ್ಗೆ ಕೊಡಿ ಅಂತ. ಬಟ್ ಆಲ್ರೆಡಿ ನಾವು ಅವ್ರ ಹತ್ರ ಅಡ್ವಾನ್ಸ್ ಎಲ್ಲ ಮಾಡ್ಕೊಂಡು ಮರಿ ಲಿಫ್ಟ್ ಮಾಡಕ್ಕೆ 2 ಡೇಸ್ ಲಿಫ್ಟ್ ಮಾಡಕ್ಕೆ ಇಲ್ಲ ಮಾತುಕತೆ ಆಗಿದೆ ಇಲ್ಲ ಅಂತ ಹೇಳಿ. ಬಟ್ ಅವರು ಇವಾಗಲೂ ಕೂಡ ಕಾಲ್ ಮಾಡ್ತಾರೆ, ಕೊಡಿ ಇದ್ರೆ ಮಾಡಿ, ಇದ್ರೆ ಕೊಡಿ, ಮರಿ ಇದ್ರೆ ಕೊಡಿ ಅಂತ ಹೇಳಿ. ಇವಾಗ ಹೆಂಗಾಗಿದೆ ಅಂದ್ರೆ ಇವಾಗ ಏಜೆಂಟ್ ಅವ್ರಿಗೆ ಆಗಿದೆ. ಒಂದಿನಾನು ಗ್ಯಾಪ್ ಬಿಟ್ರು ಇವಾಗ ಇಲ್ಲ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ಅನ್ನೋ ಇದ್ರಲ್ಲಿ ಇದಾರೆ ಇವಾಗ ಏಜೆಂಟ್ಗಳು. ಸೊ ನೆಕ್ಸ್ಟ್ ಟೈಮ್ ನನ್ಗೆ ಅನ್ಸ್ದಾಗೆ ನೆಗೋಷಿಯೇಷನ್ ಅಲ್ಲಿ ನಾವೇ ಅಪ್ಪರ್ ಹ್ಯಾಂಡ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ಇವಾಗ ಅವ್ರಿಗೆ ಒಂದು ಟ್ರಸ್ಟ್ ಬಂದ್ಬಿಟ್ಟಿದೆ. ಓಕೆ, ಈ ಫಾರ್ಮ್ ಅಲ್ಲಿ ಕ್ವಾಲಿಟಿ ಮರಿಗಳು ಸಿಗ್ತಾ ಇದೆ ಅಂತ ಹೇಳಿ ಅವ್ರು ಇನ್ನ ವಾರಕ್ಕೊಂದು ಬ್ಯಾಚ್ ಕೊಟ್ರು ತಗೊಳಕ್ ರೆಡಿ ಇದಾರೆ. ಇಬ್ರು ಏಜೆಂಟ್ಗಳು ಆ ಇದ್ರಲ್ಲಿ ಟ್ರಸ್ಟ್ ಬಿಲ್ಡ್ ಆಗಿದೆ ನಮ್ಗೆ ಇವಾಗ. ಆಮೇಲೆ ಏಜೆಂಟ್ಗಳು ಏನೇನು ಮಟನ್ ಇದು ಮರಿ ಎಲ್ಲ ತಗೊಂಡೋದ್ರು, ಅವ್ರ ಕಡೆಯಿಂದ ಇನ್ನೊಂದು ಫೀಡ್ಬ್ಯಾಕ್ ಏನ್ ಬಂದಿದ್ದು ಅಂದ್ರೆ ನಮ್ಗೆ 35 ಕೆಜಿ ಮಟನ್ ಅಲ್ಲಿ ಅವ್ರಿಗೆ ಬರೀ 1 ಕೆಜಿ ಮಾತ್ರ ಚರ್ಬಿ ಅವ್ರಿಗೆ ಸಿಕ್ಕಿರೋದು, ವೇಸ್ಟೇಜ್ ಸಿಕ್ಕಿರೋದು. ಸೊ ಹಾಗಾಗಿ ಅವ್ರು ಕೂಡ ತುಂಬಾ ಖುಷಿ ಆಯ್ತು ಮಟನ್ ಕ್ವಾಲಿಟಿ ನೋಡಿ. ಯಾಕಂದ್ರೆ ಅವ್ರಿಗೆ ಇಷ್ಟು ಇದರಲ್ಲಿ ದಿನಗಳಲ್ಲಿ ಈ ಕ್ವಾಲಿಟಿ ಮರಿಗಳ ಅವ್ರಿಗೆ ತುಂಬಾ ಕಡಿಮೆ ಅಂತ ಸಿಕ್ಕಿರೋದು ಅವ್ರಿಗೆ. ಹಾಗಾಗಿ ಅವ್ರಿಗೆ ಯಾಕಂದ್ರೆ ಮಟನ್ ಅಂಗಡಿ ಅವ್ರಿಗೆ ಅಷ್ಟು ಕಡಿಮೆ ವೇಸ್ಟೇಜ್ ಸಿಕ್ಕರೆ ಅವ್ರಿಗೆ ಅದೇ ಲಾಭ ಅವ್ರಿಗೆ. ಸೊ ಹಾಗಾಗಿ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾವು ಮರಿಗಳು ನಮ್ದು ಕ್ವಾಲಿಟಿ ಮರಿಗಳು ಸಿಗ್ತಾವ್ರೆ. ಹಾಗಾಗಿ ಬರೀ ಸುಮ್ನೆ ಏನೋ ನಾವು ಫೀಡ್ ಏನೋ ಅದೇನೋ ಹಾಕಿದ್ವಿ, ಸಪ್ಲಿಮೆಂಟ್ಸ್ ಏನೋ ಇದೇನೋ ಹಾಕಿದ್ವಿ ಆತರ ಇಲ್ಲ. ಅನ್ಕೊಂಡಂಗೆ ಹಂಗಿಲ್ಲ. ಯಾರ್ ಬೇಕಾದ್ರೂ ನಾವು ದುಡ್ಡಿದೆ ನನ್ಗೆ ಫೀಡ್ ಹಾಕ್ಬಿಟ್ಟು ಬೆಳೆಸ್ಬಿಡ್ತೀನಿ, ಮಟನ್ ಏನೋ ಪ್ಯಾಕಿಂಗ್ ಮಾಡ್ಬಿಟ್ಟು ನಾನು 35 ಕೆಜಿ 40 ಕೆಜಿ ತೆಗಿತೀನಿ, ಅದೆಲ್ಲ ಎಂಡ್ ಅಲ್ಲಿ ತಗೊಂಡೋಗೋರು ಕೂಡ ಖುಷಿ ಆದ್ರೇನೆ ಇನ್ನೊಂದ್ಸಲ ನಮ್ಗೆ ಉಟ್ಕೊಂಡ್ ಬರೋದು, ನಮಗೂ ಕೂಡ ಬಿಸ್ನೆಸ್ ಕೂಡ ಡೆವಲಪ್ ಆಗೋದು. ಹಾಗಾಗಿ ಕೆಲವ್ರು ಇದಾರೆ ಬಂದು ಇಲ್ಲ ನನಗೆ ಪ್ರಮೋಷನ್ ಮಾಡಕ್ಕೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ, ನಮ್ ಬಗ್ಗೆ ಚೆನ್ನಾಗಿ ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೋದು. ಬಟ್ ನಾನು ಇಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು 5,000 ತಗೊಂಡ್ಬಿಟ್ಟು ನಾನೇನೋ ಸುಮ್ನೆ ಜನಗಳಿಗೆ ರೈತರುಗಳಿಗೆ ನಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲ ತಪ್ಪು ಮಾಹಿತಿಗಳು ಕೊಟ್ಬಿಟ್ಟು ಇಲ್ಲ ಅವ್ರ ಹತ್ರನೇ ಹೋಗಿ ಅವ್ರ ಹತ್ರ ಮಾಡೋದು ಹೇಳಕ್ಕಾಗಲ್ಲ. ನಂದು ಇಷ್ಟು 4 ಬ್ಯಾಚ್ ಜರ್ನಿನಲ್ಲಿ ಅವ್ರ ಹತ್ರ ಜೆನ್ಯನ್ ಆಗಿ ನಾನು ಇವತ್ತು ಪ್ರಾಫಿಟ್ ಅಂತ ನೋಡ್ತಾ ಇದೀನಿ, ಮತ್ತೆ ಮರಿಗಳ ಕ್ವಾಲಿಟಿ ನೋಡ್ತಾ ಇದೀನಿ, ಇಲ್ಲ ಏಜೆಂಟ್ಸ್ ಆಗಿರ್ಬೋದು, ಇಲ್ಲ ನಿಮ್ದು ಮರಿಗಳು ಚೆನ್ನಾಗಿ ಬಂದಿದೆ. ಇವನ್ ನಮ್ಗೆ ಚಳಿಗಾಲದಲ್ಲಿ ಕೂಡ ಕ್ವಾಲಿಟಿ ಮರಿಗಳು ನಿಮ್ ಶೆಡ್ ಅಲ್ಲೇ ನೋಡಿದೆ ಅಂತಾನು ಕೂಡ ಹೇಳಿದಾರೆ ಅವರು. ಸೊ ಆ ಲೆವೆಲ್ ಬರ್ಬೇಕಂದ್ರೆ ಅದು ಅಲ್ಲಿ ಅಷ್ಟು ಅವ್ರ ಕಡೆಯಿಂದ ಇದೆ, ಅವ್ರದ್ದು ಟ್ರಸ್ಟ್ ವರ್ತ್ ಇದಾರೆ ಮತ್ತೆ ರಿಲೇಬಲ್ ಇದ್ರೇನೆ ಆಗಕ್ ಸಾಧ್ಯ, ಇಲ್ಲಾಂದ್ರೆ ಸುಮ್ನೆ ಗೆಲ್ಲು ಸಾಧ್ಯ. ಯಾಕಂದ್ರೆ ನಾವು ಹೋಗಿದ್ವಿ ಬೇರೆ ಕಡೆ ಟ್ರೈನಿಂಗ್, ಅವ್ರು ನೋಡಿದ್ವಿ ನಾವು, ಅವ್ರು ಎಲ್ಲಿವರೆಗೂ ನಮ್ಗೆ ಅಸಿಸ್ಟೆನ್ಸ್ ಕೊಟ್ರು, ಎಲ್ಲಿವರೆಗೂ ಏನ್ ನಮಗೆ ಕೈ ಹಿಡಿದ್ರು ಅಂತಾನು ಗೊತ್ತು. ಸೊ ಇವ್ರು ಎಲ್ಲಿವರೆಗೂ ಏನ್ ನಮಗ್ ಮಾಡಿದ್ರು ಅಂತಾನು ಕಾಣ್ತಾ ಇದೆ ಇಲ್ಲೇ ನಮ್ ಕಣ್ಮುಂದೆನೆ. ಹಾಗಾಗಿ ಏನು ಇಲ್ಲಿ ನಾನೇನೋ ಅವ್ರ ಬಗ್ಗೆ ಹೊಗಳ್ತಾ ಇದೀನಿ, ಇಲ್ಲ ನೀವು ಅವ್ರ ಹತ್ರನೇ ಹೋಗಿ ಮಾಡಿ ಅಂತೇನಿಲ್ಲ. ಇದು ಏನ್ ಹೇಳ್ತಾ ಇದೀನೋ ಇದು ನಿಜ. ಮತ್ತೆ ನಂದು ಸೊ ಇದೆಲ್ಲ ಏನ್ ಹೇಳ್ತಾ ಇದೀನೋ ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದ್ರಲ್ಲಿ ಯಾವ್ದು ಏನು ಜಾಕಪ್ ಮಾಡಿ ಇಲ್ಲ ಮಸಾಲೆ ಆಡ್ ಮಾಡಿ ಎಲ್ಲ ಹೇಳ್ತಿದ್ರೆ ಯಾವ್ದು ಏನಿಲ್ಲ. ಏನೇ ಮಾಡೋದು ಏನೇ ಬಿಟ್ರು ಲಾಸ್ಟ್ ಅಲ್ಲಿ ನಿಮ್ಗೆ ಏನು ಕ್ವಾಲಿಟಿ ಮರಿ ತಂದಾದ್ಮೇಲೆ ಮ್ಯಾಟರ್ ಆಗೋದು ಫೀಡ್ ಏನ್ ಕೊಡ್ತೀವಿ ನಾವು, ಜೊತೆಗೆ ಸಪ್ಲಿಮೆಂಟ್ಸ್ ಏನ್ ಕೊಡ್ತೀವಿ ಅಲ್ಲೇ ಮ್ಯಾಟರ್ ಆಗೋದು. ಏಜೆಂಟ್ ಹುಡುಕ್ಬೋದು, ಕ್ವಾಲಿಟಿ ಮರಿನೂ ತಗೊಂಡ್ ಬರ್ಬೋದು, ಬಟ್ ಸೆಂಟ್ರಲ್ಲಿ ನಾವು ವೆಯ್ಟ್ ಗೇನ್ ನಾವು ನಮ್ದು ಏನಿದೆಯೋ ಅದು ಮ್ಯಾಟರ್ ಆಗುತ್ತೆ ಫೀಡ್ ಮ್ಯಾನೇಜ್ಮೆಂಟ್ ಇಂದ ಮತ್ತೆ ಸಪ್ಲಿಮೆಂಟ್ಸ್ ಇಂದ ಆಗುತ್ತೆ. ಅಲ್ಲಿ ರ್ಯಾಪಿಡ್ ಕೂಡ ಬೇರೆದು ಮಾರ್ಕೆಟ್ ಅಲ್ಲಿ ಇದೆ, ಅದೇ ರೇಂಜ್ ಅಲ್ಲಿ ಬಸ್ ಮಾಡ್ತಾ ಇದೆ. ಸೊ ಆ ರೇಂಜ್ಗೆ ಆ ಲೆವೆಲ್ಗೆ ರಿಸಲ್ಟ್ಸ್ ಕೊಡ್ತಾ ಇದೆ ರ್ಯಾಪಿಡ್ ಕೂಡ. ಸೊ ಮತ್ತೆ ಸಪ್ಲಿಮೆಂಟ್ಸ್ ಕೂಡ ಅದ್ರ ತಕ್ಕಾಗೆ, ಯಾಕಂದ್ರೆ ಬರೀ ಫೀಡ್ ಆಗೋದಿಲ್ಲ, ಜೊತೆಗೆ ಸಪ್ಲಿಮೆಂಟ್ಸ್ ಎಲ್ಲ ಬೇಕು, ಕ್ಯಾಲ್ಸಿಯಂ ಆಗಿರ್ಬೋದು, ಲಿವರ್ ಟಾನಿಕ್ ಆಗಿರ್ಬೋದು, ಈ ತರದೆಲ್ಲ. ಸೊ ಅದನ್ನು ನಮಗೆ ಗೊತ್ತಿರಬೇಕು ಕರೆಕ್ಟ್ ಆಗಿ ಏನ್ ಪ್ರಪೋರ್ಷನ್ ಕೊಡ್ಬೇಕು, ಯಾವಾಗ ಏನ್ ಕೊಡ್ಬೇಕು ಅಂತ. ಸೊ ಎರಡು ಬ್ಲೆಂಡ್ ಆದಾಗನೇ ನಮ್ಗೆ ಮರಿ ರಿಸಲ್ಟ್ಸ್ ಕ್ವಾಲಿಟಿ ಮರಿ ಸಿಗೋದು.